ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಸಾರ್ವಜನಿಕರು ಇರುವ ಸ್ಥಳದಲ್ಲಿ ಮಾದಕ ವ್ಯಸನ ಅಪರಿಚಿತ ವ್ಯಕ್ತಿಯೋರ್ವ ಏಕಾಏಕಿ ಬಾಲಕಿಯನ್ನು ಅಡ್ಡ ಹಾಕಿ ಆಕೆ ಮೇಲೆ ಅನುಚಿತವಾಗಿ ನಡೆದುಕೊಂಡಿದ್ದಲ್ಲದೆ ಬಲವಂತ ಮಾಡಲು ಮುಂದಾದಾಗ ವಿರೋಧ ವ್ಯಕ್ತಪಡಿಸಿದ ವೇಳೆ ಆಕೆ ಮೇಲೆ ಥಳಿಸಿತ್ತು. ಸುತ್ತಮುತ್ತ ಅಂಗಡಿಯ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ಮಂಗಳವಾರ ರಾತ್ರಿ 8 ಗಂಟೆಯ ಸಮಯದಲ್ಲಿ ನಡೆದಿದೆ. ಅಂಗಡಿ ಮಾಲೀಕನೋರ್ವ ಮಾಧ್ಯಮದೊಂದಿಗೆ ಮಾತನಾಡಿ, ಮಂಗಳವಾರ ಸಂಜೆ ಸುಮಾರು 7:30ರ ಸಮಯ ಕಟ್ಟಿನಕೆರೆ ಮಾರುಕಟ್ಟೆ ಪಿಕ್ಚರ್ ಪ್ಯಾಲೇಸ್ ಪಕ್ಕದ ದ್ವಾರದ ರಸ್ತೆಯಲ್ಲಿ ಹುಡುಗಿ ಓರ್ವಳು ನಡೆದುಕೊಂಡು ಬರಬೇಕಾದರೆ ಮಾದಕ ವ್ಯಸನಿಯೋರ್ವ ಆಕೆಯ ಮೇಲೆ ಅನುಚಿತವಾಗಿ ನಡೆದುಕೊಂಡು ತೊಂದರೆ ಕೊಟ್ಟು ದುಷ್ಕೃತ್ಯ ಎಸಗಿದ್ದಾನೆ. ಈ ವೇಳೆ ಸುತ್ತಮುತ್ತ ಅಂಗಡಿಯ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ಮಾಡುವ ವೇಳೆ ಆತ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಈ ಭಾಗದಲ್ಲಿ ಇಂತಹ ದುಷ್ಕೃತ್ಯಗಳು ಹೆಚ್ಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿವಿಧ ರೀತಿಯ ನಶೆಗಳನ್ನು ಸೇವಿಸಿ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ವರ್ತಿಸುವುದು ಉತ್ತಮ ಜನರಿಗೆ ತುಂಬಾ ತೊಂದರೆ ಕೊಡಲಾಗುತ್ತಿದೆ. ಇಂತಹ ಸೈಕೋ ಜನರು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕೂಡಲೇ ಪೊಲೀಸ್ ಇಲಾಖೆಯು ಎಚ್ಚೆತ್ತುಕೊಂಡು ಇಂಥವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ 2 ಸೆಕ್ಯೂರಿಟಿ ಇದ್ದರೂ ಇಂತಹ ಸಣ್ಣ ಪುಟ್ಟ ಕೃತ್ಯಗಳು ನಡೆಯುತ್ತಿದೆ. ಕೀಳುಮಟ್ಟದ ಜನರು ಆಗಿರುವುದರಿಂದ ಇಂತಹ ಕೃತ್ಯ ತಡೆಯಲು ಮುಂದೆ ಬರಲು ಕೂಡ ಜನರು ಹೆದರುತ್ತಿದ್ದಾರೆ. ಕೂಡಲೇ ಇಂತಹ ಘಟನೆ ಮುಂದೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ನೀವು ಗಮನದಲ್ಲಿ ತಗೊಂಡು ಅಥವಾ ಅಧಿಕಾರಿಗಳಾಗ್ಲಿ ಇದಕ್ಕೆ ಸಂಬಂಧಪಟ್ಟವರಾಗ್ಲಿ ಯಾರಾದ್ರೂ ಒಳ್ಳೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ವಿನಂತಿ ಮಾಡ್ಕೊತೇನೆ. ಇದು ಪಿಕ್ಚರ್ ಪ್ಯಾಲೇಸ್ ನಿಯರ್ ಮಾರ್ಕೆಟ್ ಎಂಟ್ರೆನ್ಸ್ ರೋಡ್. ಸರ್, ಇಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಆಗಿ ನಮ್ಮ ಸಾಹುಕಾರರು ಇಲ್ಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ 2 ಸೆಕ್ಯೂರಿಟಿ ಕೂಡ ಇದ್ದಾರೆ. ಆದ್ರೂ ಕೂಡ ಈ ತರ ಕೃತ್ಯಗಳು ಸಣ್ಣ ಪುಟ್ಟದಾಗಿ ನಡೀತಾ ಇದ್ದಾವೆ. ವಿರೋಧ ಮಾಡಕ್ಕೂ ಸಾಮಾನ್ಯವಾಗಿ ಮುನ್ನುಗ್ಗಿ ಬಂದು ವಿರೋಧ ಮಾಡಕ್ಕೂ ಜನ ಕೂಡ ಹೆದರುತ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ತುಂಬಾ ಕೀಳ್ಮಟ್ಟದ ಜನ ಇರ್ತಾರೆ, ಯಾವ್ದಕ್ ಬೇಕಾದ್ರೂ ನಡೆಯಿರ್ತಾರೆ. ಹಾಗಾಗಿ ಅದನ್ನ ಎದುರಿಸಕ್ ಕೂಡ ಜನ ಒಂಥರ ಇದ್ ಮಾಡ್ತಾರೆ. ಎದುರಿಸಿ ನಾವು ನೆನ್ನೆ ಕೇಳಿ ಮಾಡಿ ಇನ್ನೇನು ಅವ್ರಿಗೆ ಹಿಡಿಬೇಕು ಮಾಡಬೇಕು ಅನ್ನೋಷ್ಟರಲ್ಲಿ ಅವರಿಬ್ರು ಪರಾರಿಯಾಗಿ ಓಡೋಗಿದ್ದಾರೆ. ಜನ ಸೇರ್ಕೊಂಡಿದ್ದ ತಕ್ಷಣನೇ ಓಡೋಗಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಉತ್ತಮವಾದಂತ ಏನಾದ್ರು ಒಂದು ಕಠಿಣವಾದಂತ ಕ್ರಮ ತಗೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಉತ್ತಮ ನಾಗರಿಕನಿಗೆ ಅನುಕೂಲ ಆಗತ್ತೆ. ವಾಸು ವಸಂತ್ ಕುಮಾರ್.